ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಪುಣ್ಯ ಇಷ್ಟಪಡೋ ಡ್ರೈ ಫ್ರೂಟ್ ಸಿರ್ಲಾಕ್ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಆಫ್ಟರ್ 8 ಮಂತ್ಸ್ ಈ ಫುಡ್ನ ಕೊಡ್ಬೋದು. ನಾನಿಲ್ಲಿ 1 ಕಪ್ ಮೆಷರ್ಮೆಂಟಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮ್, ಪಿಸ್ತಾ, ವಾಲ್ನಟ್ ಜೊತೆಗೆ ನಾನಿಲ್ಲಿ ಮಖಾನ ಕೂಡ ಆ್ಯಡ್ ಮಾಡಿದ್ದೀನಿ. ಮಖಾನ ಮಾತ್ರ 2 ಕಪ್ ತೊಗೊಂಡಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡೋದ್ರ ಜೊತೆಗೆ ರಿಚ್ ಇನ್ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್. ಡ್ರೈ ಫ್ರೂಟ್ಸ್ ಜೊತೆಗೆ ನಾನಿಲ್ಲಿ ರವಾ ತೊಗೊಂಡಿದ್ದೀನಿ. ರವಾ ಹಾಕೋದ್ರಿಂದ ಫುಡ್ ಮಾಡಿದಾಗ ನಿಮಗೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಮಕ್ಕಳಿಗೆ ಆ ರೀತಿ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ನ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ. ಇಟ್ಸ್ ಅಪ್ ಟು ಯುವರ್ ಚಾಯ್ಸ್. ಈ ರೀತಿ ಮೈಲ್ಡಾಗಿ ರೋಸ್ಟ್ ಮಾಡಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಖಾನ ಸಪ್ರೇಟಾಗಿ ಗ್ರೈಂಡ್ ಮಾಡಿದ್ದೀನಿ. ರವಾ ಹದ ಬರೋ ಥರ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಇನ್ನು ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ನ ಸಪ್ರೇಟಾಗಿ ಗ್ರೈಂಡ್ ಮಾಡಿದ್ದೀನಿ. ಗ್ರೈಂಡ್ ಮಾಡಿರೋ ಡ್ರೈ ಫ್ರೂಟ್ಸ್ ಪೌಡರ್ಗೆ ರವಾನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಫೈನ್ ಪೌಡರ್ ಥರ ಕೂಡ ಮಾಡಿಕೊಂಡು ರವಾ ಕೂಡ ಮಿಕ್ಸಿ ಮಾಡಿಕೊಂಡು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತರಿಯಾಗಿರೋ ಥರನೇ ಎಲ್ಲದೂ ಗ್ರೈಂಡ್ ಮಾಡಿರೋದು. ಫೈನ್ ಪೌಡರ್ ಥರ ಗ್ರೈಂಡ್ ಮಾಡಿದ್ರೆ ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ ಕುಕ್ ಮಾಡಿದಾಗ. ಹಾಗಾಗಿ ಫೈನಲಿ ಈ ಪೌಡರ್ನ ಒಂದು ಬಾಕ್ಸ್ಗೆ ಹಾಕಿ ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನೇ ಡೈರೆಕ್ಟ್ ಹಾಟ್ ವಾಟರ್ಗೆ ಹಾಕಿ ಕುಕ್ ಮಾಡಿ ತಿನ್ನಿಸ್ಬೋದು, ಅಥವಾ ರಾಗಿ ಸರಿ ಜೊತೆನೂ ತಿನ್ನಿಸ್ಬೋದು. ತುಂಬ ಮಿನಿಮಲ್ ಡ್ರೈ ಫ್ರೂಟ್ಸ್ನ ಬಳಸಿ ನಾನಿದು ಮಾಡಿದ್ದೀನಿ, ಮಕ್ಕಳಿಗೂ ಈಸಿಯಾಗಿ ಡೈಜೆಷನ್ ಆಗೋ ಥರ. ನೀರು ಚೆನ್ನಾಗಿ ಕುದಿಯೋವಾಗ ಈ ಪೌಡರ್ನ 1 or 2 ಸ್ಪೂನ್ಸ್ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ. ನೀರಿಲ್ಲ ಅಂತ ಹೇಳಿದ್ರೆ ಹಾಲಲ್ಲಿ ಕೂಡ ಇದನ್ನು ಮಾಡಿ ಕೊಡ್ಬೋದು. ನಾನು ಯೂಶ್ವಲಿ ಕುಕ್ ಮಾಡೋವಾಗ ತುಪ್ಪ ಬಳಸಲ್ಲ, ಸೊ ತುಪ್ಪನ ಸಪ್ರೇಟಾಗಿ ಬೌಲ್ಗೆ ಹಾಕಿಟ್ಕೊಂಡು ಫುಡ್ ಮಾಡಿರೋದನ್ನ ತುಪ್ಪದಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಒಣಗಿರೋ ಖರ್ಜೂರದ ಪುಡಿ ಸಿಗುತ್ತೆ, ತಿನ್ನಿಸೋವಾಗ ಟೇಸ್ಟ್ಗೆ ಅಂತ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಸಕ್ಕರೆ ಹಾಕೋದ್ರ ಬದಲು ಖರ್ಜೂರದ ಪುಡಿ ಮಿಕ್ಸ್ ಮಾಡಿದ್ರೆ ಅದೇ ಸ್ವೀಟ್ನೆಸ್ ಸಿಗುತ್ತೆ. ನಮ್ಮ ಪುಟಾಣಿ 8 ಮಂತ್ಸ್ ಇದ್ದಾಗಿಂದ ನಾನು ಇದನ್ನು ಕೊಡೋಕ್ಕೆ ಶುರು ಮಾಡಿದೆ. ಇಟ್ ಈಸ್ ಗಿವಿಂಗ್ ಅ ಬೆಸ್ಟ್ ರಿಸಲ್ಟ್. ವೆಯ್ಟ್ ಗೇನ್ಗೆ, ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಇದು ಸೂಪರ್ ಫುಡ್. ನಮ್ಮ ಪುಟಾಣಿಗೆ ಈ ಫುಡ್ ತುಂಬಾ ಇಷ್ಟ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋ ಸಿರ್ಲಾಕ್ ಎಲ್ಲ ನಾನು ರೂಢಿನೇ ಮಾಡಿಲ್ಲ. ಎವ್ರಿಥಿಂಗ್ ಐ ಆಮ್ ಪ್ರಿಪೇರಿಂಗ್ ಅಟ್ ಹೋಮ್. ಅವಶ್ಯಕತೆ ಇದ್ದವರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಫಸ್ಟ್ ಮಾಡಿ ನಿಮ್ಮ ಪಾಪುಗೆ ತಿನ್ನಿಸಿ ಟ್ರೈ ಮಾಡಿ. ಇಫ್ ಅಟ್ ಆಲ್ ಮಗುಗೆ ಲೈಕ್ ಆದರೆ ನೀವು ಆಮೇಲೆ ಲಾರ್ಜ್ ಕ್ವಾಂಟಿಟಿ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಮತ್ತಷ್ಟು ಬೇಬಿ ಫುಡ್ ರಿಲೇಟೆಡ್ ವಿಡಿಯೋಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಕಾರಲ್ಲಿ ಸುತ್ತಾಡೋದಂದರೆ ಪುಟಾಣಿಗೆ ತುಂಬಾ ಇಷ್ಟ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರಿಂದ ಮಾತ್ರ ನಮ್ಮ ಪುಟಾಣಿ ಅವ್ರ ಪಪ್ಪನ ಪಕ್ಕ ಇದ್ದಾರೆ. ಅದರ್ವೈಸ್ ಪುಟಾಣಿನ ಡ್ರೈವಿಂಗ್ ಸೀಟ್ ಕಡೆ ಬಿಡಲ್ಲ. ಮಕ್ಕಳ ಹತ್ರ ತುಂಬಾ ಕೇರ್ಫುಲ್ ಆಗಿರಬೇಕು. ಎನಿಹಾವ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.